ಅಥಣಿ ತಾಲೂಕಿನ ಜಂಜರವಾಡ ಗ್ರಾಮದ ಅಯ್ಯಪ್ಪಸ್ವಾಮಿ ಧರ್ಮದ ಮಠ, ಸದಾಶಿವನಗರ ಬಾಲಶಿವಯೋಗಿ ಮಡ್ಡಿ, ಸದಾಶಿವ ಮುತ್ಯಾನ ಮಠದಲ್ಲಿ ಚಂದ್ರಮಾದೇವಿಯ 20ನೇ ವರ್ಷದ ಹುಟ್ಟುಹಬ್ಬ ಆಚರಿಸಲಾಯಿತು. ಜಂಜರವಾಡ ಗ್ರಾಮದ ಸಕಲ ಭಕ್ತರ ಸಮ್ಮುಖದಲ್ಲಿ ಮತ್ತು ಸುತ್ತಮುತ್ತಲಿನ ಮುತ್ತೂರ, ಗದಗ, ಲೋಕಾಪುರ, ಬಿಜಾಪುರ, ಬೆಳಗಾವಿ ಹಲವಾರು ಜಿಲ್ಲೆಯ ಭಕ್ತರು ತಾಯಿ ಚಂದ್ರಮಾದೇವಿಯ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದರು. ಚಂದ್ರಮಾದೇವಿ ಮತ್ತು ಬಾಲಶಿವಯೋಗಿ ಶ್ರೀ ಸದಾಶಿವ ಮುತ್ಯಾರ ಆಶೀರ್ವಾದ ಪಡೆದುಕೊಂಡು ಶುಭ ಹಾರೈಸಿ ಉಡುಗೊರೆ ನೀಡಿ ಆತಿಥ್ಯವನ್ನ ಸ್ವೀಕರಿಸಿ ಭಕ್ತರು ಸಂಭ್ರಮಿಸಿದರು. ಚಂದ್ರಮಾದೇವಿಯ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ ಭಕ್ತರಿಗೆ ಭಾರೀ ಭೋಜನವನ್ನ ಏರ್ಪಡಿಸಿದ್ದರು ಎಂದು ಸಂಸ್ಥೆಯ ಕಾರ್ಯದರ್ಶಿ ಕಲಗೊಂಡ ಮಹೇಶ ವಾಡಗಿ ಅವರು ತಿಳಿಸಿದ್ದಾರೆ. ಜಿಂಜರೋಡ್ ಗ್ರಾಮದ ಅಥಣಿ ತಾಲೂಕಿನ ಜಿಂಜರೋಡ್ ಗ್ರಾಮದ ನಮ್ಮ ಬಾಲಶಿವಯೋಗಿ ಸದಾಶಿವ ಮಹಾರಾಜರಂತೆ ಸತಿ ಬಾಲಶಿವಯೋಗಿ ಅಪ್ಪಯ್ಯ ಸ್ವಾಮಿ ಸ್ಥಾಪನಾ ಮಾಡಿದ ಸುಟ್ಟು ಅಪ್ಪಯ್ಯ ಸ್ವಾಮಿ ಅವ್ರ ಪಾದ ಇದರೊಳಗೆ ನಿರೀಕ್ಷಿತ ಆಯ್ಕಿಲ್ಲ. ಅವರು ಅಪ್ಪಯ್ಯ ಸ್ವಾಮಿ ಅನ್ಸ್ಕೊಳ್ಳುವಂಥ ಶಕ್ತಿ ಬಂದೈತಿ ಅವ್ರಿಗೆ. ಎಷ್ಟು ವರ್ಷ ಆಯ್ತು ಈಗ ಸರ್ವಸಾಧಾರಣವಾಗಿ ಒಂದು 32 ವರ್ಷ ಆಯ್ತು. ನಮ್ಮ ಹಿರಿಯರು ಅದಾರೆ, ಎಲ್ಲರೂ ಅದಾರೆ. 32 ವರ್ಷ ಹೇಳಿದಾಗ ರೀ 3 ತಿಂಗಳ ದಿನ ನೆಲವು ಗವಿ ಒಳಗೆ ಹಿಂಗೆ 5 ಫುಟ್ ಹಿಂಗೆ 10 ಫುಟ್ ಹಿಂಗೆ 10 ಫುಟ್ ಗವಿ ತೆಗೆದು ಗುಮ್ಮು ಕ್ಯಾರತ್ತಿ 15 ಫುಟ್ ಗುಮ್ಮು ತೆಗೆದ್ರಿ. ಒಳಗೆ ಅವ್ರು ಕೂತ್ ಬಳಕ ಅನುಟನ್ ಕೂತ್ಕ ಮತ್ತು ಮ್ಯಾಗೆಲ್ಲ ಪ್ಯಾಕ್ ಮಾಡಿ 3 ತಿಂಗಳ ದಿನ ತೆಗೆದ್ರು. ಕೆಲವೊಂದ್ಸಲ ಅಪವಾದ ಬಂತಲ್ರಿ. ಅಪವಾದ ಬರ್ಬೇಕಾದ್ರೆ ಅದು ಏನೋ ಕಾರಣ ಇದೆ. ಮಹಾತ್ಮರಿಗೆ ಅಪವಾದ ಬರೋದು ಯಾವಾಗೂ ಅಸಾಧ್ಯ. ಯಾವಾಗಲೇ ಮಹಾತ್ಮರಿಗೆ ಸತ್ಪರಿಸಕ್ಕಾಗಿ ಬರ್ತೈತೆ ಅಪವಾದ. ಎಲ್ಲರಿಗೆ ಬಂದೈತೆ, ಹಿಂದೂರಿಗೆ ಅವ್ರಿಗೆ ಬಂದೈತೆ ಕೆಲವು ಮಂದಿಗೆ. ಮತ್ತು ಈಗ ಸಿದ್ದೇಶ್ವರಪ್ಪನವ್ರದ್ದು ಅಪ್ಪಗಳಿಗೆ ಸುಧಾ ಒಂದು ನಮೂನಿ ಹಿಂದಿರ್ಬೋದು ಅದಾರ ಜನ ಮಾತಾಡ್ತಾರೆ. ಹಂಗೆ ಇರುತ್ತೆ ಅದು ನನಗೆಲ್ಲ. ಮತ್ತು ಮಠಾದಿಗಳಿಗೆಲ್ಲ ಎಲ್ಲ ಮಠಾದಿಗಳಿಗೆ ಐತ್ರಿ, ಯಾರಿಗೆ ಬಿಟ್ಟಿಲ್ಲ ಹಂಗೆ ಅವ್ರಿಗೆ ಇರಲಿಲ್ಲ ಅದು. ಆದರೆ ಈಗಾಗಲೇ ನಮಗೆ ಇಲ್ಲಿ ಪ್ರಕಾರ ನೋಡ್ಬೇಕಾದ್ರೆ ಅವರಿಗೆ ನಮ್ಮ ಮಠಕ್ಕೆ ಜಂಜರೋಡ್ ಗ್ರಾಮಕ್ಕೆ ಒಂದು ಅನುಕೂಲವಾಗಿದ್ದಾರೆ ರೀ. ಈ ಮಠದ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗ ಒಳ್ಳೆ ನಾವು 12ನೇ ಶತಮಾನದ ಬಸವಣ್ಣವ್ರನ್ನ ಪಕ್ತಾರೆ ನಮ್ಮ ಅಪ್ಪಾಜಿ ನೋಡಿದ್ರೆ. ಯಾಕಂದರೆ ಇಲ್ಲಿ ಜಾತಿ ಧರ್ಮ ಯಾವುದೂ ಕಂಡು ಬರಲ್ಲ. ಹೀಗಾಗಿ ನಾವು ಎಲ್ಲ ಜಾತಿಯವರ ಎಲ್ಲ ಧರ್ಮದ ಜನಾಂಗದವರಿಗೆ ಇಲ್ಲಿ ಮಠಕ್ಕೆ ಬಂದು ಹೋಗ್ಬೋದು. ಬೇರೆ ಮಠದಂಥ ಶಿಷ್ಟಾಚಾರ ಈ ಮಠದಲ್ಲಿ ಇಲ್ಲ. ಆನಂತರ ಒಂದು 3 ತಿಂಗಳ ಮಗುವನ್ನು ತೊಗೊಂಡು 20 ವರ್ಷ ಕೂಸಿನ್ಕಿನ ತಮ್ಮ ಸ್ವಂತ ಕೂಸಿನ್ಕಿನ ಜಾಸ್ತಿಯಾಗಿ ಅವರು ಸಾಕಿದ್ದಾರೆ. ಹೀಗಾಗಿ ನಾವು ಅಪ್ಪಯ್ಯ ಸ್ವಾಮಿಯವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಅನಿಲ್ ಕುಮಾರ ಬೇಗಾರ, ಸಾಕಿನ್ ಕೊಪ್ಪಳ, ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ.